ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಸುಮಂತ್ ಲಾಗ್ ಆಗಿರುತ್ತೆ. ಇವತ್ತು ಬಂದು ನಾನು ಮಿನಿ ಲಾಗ್ ಆಗ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನಂದು ಬರ್ತ್ಡೇ ಗಿಫ್ಟ್ನ ನಿಮ್ಮ ಹತ್ರ ನಾನು ತೋರಿಸಿರಲಿಲ್ಲ, ಹಂಗಾಗಿ ಸ್ಯಾರೀಸ್ ಮಾತ್ರ ನಾನು ತೋರಿಸಿದ್ದಷ್ಟೇ. ಇವತ್ತಿಂದ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಅಮ್ಮನ ಮನೆಗೆ ಹೋಗಿದ್ನಲ್ಲ, ಹಾಗಾಗಿ ಅಮ್ಮನ ಮನೆಯಿಂದ ಬಂದಿರೋ ಗಿಫ್ಟ್ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಫಸ್ಟು ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೇನು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಕಮೆಂಟ್ ಮಾಡಿ ಪ್ರೀತಿಯಿಂದ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಇದು ಇಯರಿಂಗ್ ಅಂತ ಹೇಳ್ತೀನಿ ನಾನು. ನನ್ನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ಮಿನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಕೂಡ ಹೊರಟ್ವಿ, ಮನೆಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಊರಿಗೆ ಹೊರಡೋಣ ಅಂದ್ಬಿಟ್ಟು ಹೊರಟೆ. ಹುಡುಗರು ಕೂಡ ಇಬ್ಬರೂ ಹಿಂದೆ ಸೀಟಲ್ಲಿ ಆಟ ಆಡ್ತಾಯಿದ್ರು, ಹಾಗಾಗಿ ನಾವು ಮುಂದೆ ಕೂತಿದ್ವಿ. ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಇರೋದು ಖುಷಿ, ತುಂಬಾ ಖುಷಿ ಅಲ್ಲ. ಹಾಗೆ ಮಕ್ಳಿಗೂ ಕೂಡ ತುಂಬಾ ಖುಷಿ ಇತ್ತು. ಊರಿಗೆ ಹೋಗ್ತಾಯಿದ್ದೀವಿ ಅನ್ನೋದೇ ಅವ್ರಿಗೆ ತುಂಬಾ ಖುಷಿ. ಹಾಗೆ ನಾವು ಹೋಗೋ ದಾರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಪಾಪ ಇವನ್ನು ನೋಡೋರು ತುಂಬಾ ಬೇಜಾರಾಯ್ತಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕೂಡ ಹೊರಟ್ವಿ. ನಮ್ಮೂರು ಗೊತ್ತಲ್ಲ ನಿಮಗೆ ಜಗನಾಳೆ ಅಂತ. ಹೆಣ್ಮಕ್ಳಿಗಂತೂ ತುಂಬಾ ಪ್ರೀತಿ ಜಾಸ್ತಿ ಇತ್ತು ಅವ್ರ ಮೇಲೆ. ಹಾಗಾಗಿ ನಾನು ಕೂಡ ತುಂಬಾ ಖುಷಿಯಾಗಿ ಹೊರಟೆ. ಮಕ್ಕಳು ಕೂಡ ಜೊತೆಯಾಗಿ ಚೆನ್ನಾಗೇ ಬಂದರು. ಮತ್ತು ಬರೋ ಖುಷಿಗೆ ಯಾವುದು ಲಾಗ್ ಮಾಡಲಿಲ್ಲ ನಾನು. ಮನೆಗೆ ಬಂದ್ವಿ ಫೈನಲಿ. ನಮ್ಮ ಬರೋಷ್ಟರಲ್ಲಿ ಅಮ್ಮ ಮಟನ್ ಸಾಂಬಾರು ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಇದು ಏನಪ್ಪ ಇದು ಒಡವೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಹೌದು, ಇದು ಬ್ಯಾಸ್ಲೈಟು ನನ್ನ ತಮ್ಮಂದು. ಈ ಇಯರಿಂಗು ನನಗೆ ಮಾಡಿಸಿರೋದು ಈಗ ಬರ್ಡೇಗೆ ಅಂತ ಅಂದ್ಬಿಟ್ಟು. ನಾನು ಇಲ್ಲಿ ಬರ್ಡೇಗೆ ಬರಲಿಲ್ವಲ್ಲ, ಹಂಗಾಗಿ ಇವತ್ತು ಬಂದಲ್ಲ ಅಂದ್ಬಿಟ್ಟು ಅಮ್ಮ ಕೊಟ್ಟರು, ಹಾಕೋ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ನಾವು ಬಂದಿರೋ ಖುಷಿಗೆ ಅಪ್ಪ ಜೋಳ ಕೂಡ ತೊಗೊಬಂದಿದ್ರು ಮಂಡ್ಯದಿಂದನೇ. ಅಂದರೆ ನನಗೆ ಇಷ್ಟ ಆಯ್ತಾರ ಎಲ್ಲ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತು ಬಂದ ಅಂದ್ಬಿಟ್ಟು. ಬಂದೆ ಅಂದ ತಕ್ಷಣ ತೊಗೊಂಡು ಬಂತು. ತಿಂದ್ಬಿಟ್ಟು ನಾವು ಕೂಡ ಊಟ ತಿನ್ಕೊಂಡು ಹೊರಟ್ವಿ. ಮಂಡ್ಯ ಬಂದ್ವಿ. ಮಂಡ್ಯದಲ್ಲಿ ಬಂದು ಸ್ವಲ್ಪ ಒಡವೆ ಅಂಗಡಿಗೆ ಹೋಗಬೇಕಿತ್ತು, ಅಲ್ಲಿಗೆ ಹೋಗಿದ್ದೆ. ಸ್ವಲ್ಪ ಒಡವೆ ನೋಡೋಣ ಅಂತ ಅಂದ್ಬಿಟ್ಟು. ಇದೆಲ್ಲ ಬಂದು ಬೆಳ್ಳಿ ಐಟಮ್ಸು. ಅಂದರೆ ಇದು ಅಮೌಂಟು ಮೊದಲೇ ಆಗಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಮತ್ತೆ ಕೂಡ ಅದೇ ಇಷ್ಟ ಆಯಿತು ಅಂದ್ಬಿಟ್ಟು ಮತ್ತೆ ಅದನ್ನೇ ನೋಡಿಕೊಂಡು ಒಡವೆನ ಖುಷಿ ಆಯಿತು ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಹೇಳ್ಬಿಟ್ಟು ಮತ್ತೇ ಲಕ್ಷ್ಮೀ ಮುಖೋಡ ನೋಡಿದೆ. ಅದು ಕೂಡ ಈ ಥರ ಇದೆ ನೋಡಿ, ಚೆನ್ನಾಗಿದೆ. ಇದು ಅಮೌಂಟ್ ಬಂದು 12,000 ಅಂತೆ. ಆದರೆ ಇದು ಮೊದಲೇ ರೆಡಿ ಮಾಡಿಟ್ಟಿದ್ದು. ಆದರೆ ನಾನು ಮಾಡೋಕ್ಕೆ ಹೇಳ್ಬಿಟ್ಟು ಮತ್ತೆ ಅದು ಒಡವೆ ತುಂಬ ಮತ್ತೆ ಫೋಟೋ ತೊಗೋಬೇಕು ಅಂತ ಅನ್ನಿಸ್ತು. ಮತ್ತೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು ಅಂದ್ಬಿಟ್ಟು ಫೋಟೋ ತೊಗೊಂಡು ಬಂದೆ. ನಾನು ಅಮ್ಮನ ಮನೆಯಿಂದ ಏನು ತಂದೆ ಅಂದರೆ ಫ್ಯಾಮಿಲಿ ಫೋಟೋ ತೊಗೊಬಂದೆ. ಯಾಕಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಇತ್ತೀಚೆಗಂತೂ. ಹಂಗಾಗಿ ಆ ಫೋಟೋ ಬೇಕೇ ಬೇಕು ಅಂದ್ಬಿಟ್ಟು ಇದು ನನ್ನ ಬರ್ಡೇಲಿ ಕೊಟ್ಟಿರೋದು ಗಿಫ್ಟು. ಹಂಗಾಗಿ ಇದು ನನ್ನ ಹತ್ರನೇ ಇರಲಿ ಅಂದ್ಬಿಟ್ಟು ಈ ಫೋಟೋ ಮತ್ತು ಇದು ಎರಡೂ ಫೋಟೋ ಕೂಡ ತೊಗೊಬಂದೆ. ಇದು ಫೋಟೋ ನಾನು ಎಂಗೇಜ್ಮೆಂಟಲ್ಲಿ ನಮ್ಮ ಅಕ್ಕ ಕೊಟ್ಟಳು. ಅಂದರೆ ಎಂಗೇಜ್ಮೆಂಟು ಮತ್ತು ನನ್ನ ಬರ್ಡೇ ಎರಡು ಒಂದು ದಿನ ಇರೋದ್ರಿಂದ ಬಂದು ತೊಗೊಬಂದೆ. ಅಮ್ಮನ ಮನೆಯಿಂದ ಬರ್ಬೇಕಾದ್ರೆ ಅಮ್ಮ ಹೂ ಚೆನ್ನಾಗಿ ಕಟ್ಕೊಟ್ಟಿದ್ರು, ಮುಟ್ಕೋಗು ಅಂತ ಅಂದ್ಬಿಟ್ಟು ಮುಟ್ಕೊಂಡು ನಾನು ಕೂಡ ಬಂದೆ. ಹುಡುಗ್ರಿಗೆ ಆಟ ಸಾಮಾನೆಲ್ಲ ತೊಗೊಂಡು ಮನೇಲಿದ್ವಲ್ಲ, ಅಲ್ಲಿಂದ ಬಂದು ಇಲ್ಲಿಗೆ ಬಂದ್ವಿ. ಇದು ನಮ್ಮ ಬಿದ್ರಕೋಟೆಗೆ ಬಂದ್ವಿ. ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಕೊಟ್ಟಿದ್ವಿ, ಹಂಗಾಗಿ ತೊಗೊಂಡೋಗೋಣ, ಅದು ರೆಡಿ ಆಗಿತ್ತಂತೆ. ಹಂಗಾಗಿ ಅದು ತೊಗೊಂಡೋಗ್ಬಿಡೋಣ ಅಂತ ಬಂದೆ. ರೇಷನ್ ಕಾರ್ಡ್ ಮಾಡಿಸೋರ್ದೆಲ್ಲ ಬೇಗನೆ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ, ಹಂಗಾಗಿ ನಮ್ಮದು ಕೂಡ ಬಂತು. ಇನ್ನು ಅಲ್ಲಿಂದ ಬಂದೆ. ಇಲ್ಲಿ ಅಡುಗೆ ಏನು ಮಾಡಿರಲಿಲ್ವಂತೆ ಅಮ್ಮ, ಹಂಗಾಗಿ ಇನ್ನೇನು ಮಾಡೋಣ, ಊರಿಂದನೇ ಹೀರೆಕಾಯಿ ಎಲ್ಲ ತೊಗೊಬಂದಿದ್ದೆ. ಹಂಗಾಗಿ ಹೀರೆಕಾಯಿ ಸಾಂಬಾರು ಮಾಡ್ಬಿಟ್ಟು ಬಜ್ಜಿ ಹಾಕೋಣ ಅಂತ ಅಂದ್ಕೊಂಡೆ. ಹಂಗಾಗಿ ಅಮ್ಮ ಅದನ್ನೇ ಮಾಡು ಅಂತ ಅಂದ್ಬಿಟ್ಟು ಸುಮ್ಮನಾದರು. ನಾನು ಅದಕ್ಕೋಸ್ಕರ ಹೀರೆಕಾಯಿ ಎಲ್ಲ ಹಚ್ಕೋತಾ ಇದ್ದೆ. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡ್ ಹಾಕೋಣ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ಇದು ಮಿನಿ ಲಾಗ್ ಆಗಿರೋದ್ರಿಂದ ಸ್ವಲ್ಪನೇ ತೋರಿಸಿರೋದು. ನಾನು ಅಮ್ಮನ ಮನೆಗೆ ಹೋಗಿರೋ ಖುಷಿಗೆ ನಾನು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲ, ಲಾಂಗ್ ವೀಡಿಯೋ ಹಾಕ್ತೀನಿ ನಾನು ಲಾಗ್ ಮಾಡಿ. ಇನ್ನು ನಾನು ಅಮ್ಮನ ಮನೆ ತೋರಿಸ್ಬೇಕಂತ ತುಂಬ ದಿನ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಯಜಮಾನ್ರ ಮನೆ ತೋರ್ಸೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅಪ್ಪನ ಮನೆ ಅಂತ ತೋರಿಸ್ತೀನಿ. ನಾನು ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಶಿವರಾತ್ರಿ ಆದಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಅಲ್ಲಿ ಗಂಟ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಕೂಡ ತೋರಿಸೋದು ಖುಷಿ ಇರುತ್ತೆ. ಹಂಗಾಗಿ ನೋಡಿ ಹೂ ಎಷ್ಟು ಇದಾಗಿದೆ ಅಂತ ಅಮ್ಮ ಕೊಟ್ಟಿದ್ದು, ಅಂದರೆ ಗಿಡದಲ್ಲಿ ಬಿಟ್ಟಿದ್ದಂತೆ. ಹಂಗಾಗಿ ಎಲ್ಲ ಅಲ್ಲೇ ಕಟ್ಕೊಟ್ರು ಹೋಗಿದ್ನಲ್ಲ ಅನ್ನೋ ಖುಷಿಗೆ ನಾನು ಮುಡ್ಕೊಂಡು ಬಂದೆ. ಇನ್ನು ಸಾಂಬಾರಿಗೂ ಕೂಡ ಇಟ್ಟೆ, ರೈಸ್ಗೂ ಇಟ್ಟೆ, ಅಲ್ಲೇ ಕೂಗಲಿ ಅಂತ ಅಂದ್ಬಿಟ್ಟು. ಇದೇನು ಆಲ್ಮೋಸ್ಟ್ ಇನ್ನೊಂದು 10 ನಿಮಿಷ ಅಡುಗೆ ಮುಗಿಯುತ್ತೆ. ನನ್ನ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು.